ಡಾಕ್ಟರ್ ರಾಜ್ಕುಮಾರ್ ಮತ್ತು ಕ್ರಿಕೆಟ್ ಲೋಕದ ದೇವರು ಸಚಿನ್ ತೆಂಡೂಲ್ಕರ್ ಅವರ ಹುಟ್ಟುಹಬ್ಬದ ದಿನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತವರಿನಲ್ಲಿ 2025ರ IPLನ ಮೊದಲ ಗೆಲುವು ಸಾಧಿಸುವ ಮೂಲಕ ಸೋಲಿನ ಸರಪಳಿಯನ್ನು ಮುರಿದಿದೆ. ಗುರುವಾರ ನಡೆದ ರೋಚಕ ಪಂದ್ಯದಲ್ಲಿ RCB 11 ರನ್ಗಳ ರೋಚಕ ಗೆಲುವು ಸಾಧಿಸಿದೆ. 2025ರ ಆವೃತ್ತಿಯಲ್ಲಿ ತವರಿನ ಹೊರಗೆ ಆಡಿದ 5 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದರೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳನ್ನು ಸೋತಿದ್ದು ಚಿಂತೆಗೆ ಕಾರಣವಾಗಿತ್ತು. ಆದರೆ ಕೊನೆಗೂ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಗುರುವಾರ RCB ತವರಿನಲ್ಲಿ ಈ ಆವೃತ್ತಿಯ ಮೊದಲು ಗೆಲುವು ದಾಖಲಿಸಿದೆ. ಒಂದು ತಂಡವಾಗಿ ಅತ್ಯುತ್ತಮ ಪ್ರದರ್ಶನ ನೀಡಿದ RCB ಸೋಲುವ ಪಂದ್ಯವನ್ನು ಗೆದ್ದುಕೊಂಡಿದೆ. ಎಚ್ಚರಿಕೆಯ ಬ್ಯಾಟಿಂಗ್ ಮಾಡಿದ RCB ಮೊದಲ 3 ಪಂದ್ಯಗಳಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡಲು ಹೋಗಿದ್ದ RCB ಬ್ಯಾಟರ್ಗಳು ಬೇಗನೆ ವಿಕೆಟ್ ಕಳೆದುಕೊಂಡಿದ್ದರು. ತವರಿನಲ್ಲಿ 4ನೇ ಬಾರಿಯೂ ಟಾಸ್ ಸೋತ RCB ಮೊದಲ ಬ್ಯಾಟಿಂಗ್ ಮಾಡಬೇಕಾಯಿತು. ಆದರೆ ಈ ಬಾರಿ ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ ಎಚ್ಚರಿಕೆಯಿಂದ ಬ್ಯಾಟಿಂಗ್ ಆರಂಭಿಸಿದರು. ವಿಕೆಟ್ ಬೀಳದಂತೆ ನೋಡಿಕೊಂಡ ಈ ಜೋಡಿ ಮೊದಲ ವಿಕೆಟ್ಗೆ 61 ರನ್ ಕಲೆ ಹಾಕಿತು. ಸ್ಟಾಲ್ 26 ರನ್ ಗಳಿಸಿದರು. ಬಂದ ದೇವದತ್ ಕೊಹ್ಲಿ ಜೊತೆಗೂಡಿ 2ನೇ ವಿಕೆಟ್ಗೆ 94 ರನ್ ಕಲೆ ಹಾಕಿದರು. ಈ 70 ರನ್ ಗಳಿಸಿದರೆ ಪಡಿಕ್ಕಲ್ 50 ರನ್ ಗಳಿಸಿದರು. ನಾಯಕ ರಜತ್ ಪಟಿದಾರ್ ಕೇವಲ 1 ರನ್ ಗಳಿಸಿ ಔಟ್ ಆದರು. ಟೀಮ್ ಡೇವಿಡ್ 15 ಎಸೆತದಲ್ಲಿ 23 ರನ್ ಗಳಿಸಿದರೆ ಜಿತೇಶ್ ಶರ್ಮಾ 10 ಎಸೆತದಲ್ಲಿ 20 ರನ್ ಗಳಿಸಿದರು. RCB 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 205 ರನ್ ಕಲೆ ಹಾಕಿತು. ಸುಲಭ ಗೆಲುವಿನ ಅವಕಾಶ ಕೈ ಚೆಲ್ಲಿದ RR 206 ರನ್ಗಳ ಬೃಹತ್ ಮೊತ್ತವನ್ನು ಬೆನ್ನಹಟ್ಟಿದ ರಾಜಸ್ಥಾನ್ ರಾಯಲ್ಸ್ ಸ್ಫೋಟಕ ಆರಂಭ ಪಡೆಯಿತು. ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಕೇವಲ 4.2 ಓವರ್ಗಳಲ್ಲಿ ಮೊದಲ ವಿಕೆಟ್ಗೆ 52 ರನ್ ಕಲೆ ಹಾಕಿದರು. ವೈಭವ್ 12 ಎಸೆತಗಳಲ್ಲಿ 16 ರನ್ಗಳಿಗೆ ಔಟ್ ಆದರು. ಬಳಿಕ ಜೈಸ್ವಾಲ್ ಅಬ್ಬರದ ಬ್ಯಾಟಿಂಗ್ ಮುಂದುವರಿಸಿದರು. 5.5 ಓವರ್ಗಳಲ್ಲಿ 72 ರನ್ ಗಳಿಸಿದರು. ರಾಜಸ್ಥಾನ್ ರಾಯಲ್ಸ್ ಜೈಸ್ವಾಲ್ ಅವರ ವಿಕೆಟ್ ಕಳೆದುಕೊಂಡಿತು. ಜೈಸ್ವಾಲ್ 19 ಎಸೆತಗಳಲ್ಲಿ 49 ರನ್ ಗಳಿಸಿ ಔಟ್ ಆದರು. 10 ಓವರ್ಗಳಲ್ಲಿಯೇ 110 ರನ್ ಗಳಿಸಿದ ರಾಜಸ್ಥಾನ್ ರಾಯಲ್ಸ್ ಸುಲಭ ಗೆಲುವಿನ ಕನಸು ಕಂಡಿತು. ಆದರೆ RCB ಬೌಲರ್ಗಳು ವಿಕೆಟ್ ಪಡೆಯುವ ಮೂಲಕ ಶಾಕ್ ಕೊಟ್ಟರು. ಆದರೂ 18ನೇ ಓವರ್ನಲ್ಲಿ 22 ರನ್ ಬಾರಿಸುವ ಮೂಲಕ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಗೆಲುವಿನ ಸಲಹೆ ಬಂದಿತು. ಆದರೆ 19ನೇ ಓವರ್ ಇಡೀ ಪಂದ್ಯದ ದಿಕ್ಕವನ್ನೇ ಬದಲಾಯಿಸಿತು. ಕೊನೆಯ 2 ಓವರ್ನಲ್ಲಿ RCB ಗೆಲುವಿಗೆ 17 ರನ್ ಬೇಕಿತ್ತು. ಹೆಜಲ್ವುಡ್ 19ನೇ ಓವರ್ನಲ್ಲಿ ಕೇವಲ 1 ರನ್ ನೀಡಿ 2 ಪ್ರಮುಖವಾದಂಥ ವಿಕೆಟ್ ಪಡೆದರು. RCB ಮೇಲುಗೈ ಸಾಧಿಸುವಂತೆ ನೋಡಿಕೊಂಡರು. ಕೊನೆಯ 2 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡ RR 11 ರನ್ಗಳಿಂದ ಸೋಲನ್ನು ಕಂಡಿತು. ಫ್ಯಾನ್ಸ್ ಜಿತೇಶ್ ಶರ್ಮಾ ದೇವರು ನೀವು ಎಂದರು. ಇಡೀ ಪಂದ್ಯದ ಫಲಿತಾಂಶ ಬದಲಿಸಿದೆ ಜಿತೇಶ್ ಶರ್ಮಾ. ಧ್ರುವ ಜುರೇಲ್ ಅವರ ಜೋಶ್ ಹೆಜಲ್ವುಡ್ ಅವರ ಯಾರ್ಕರ್ ಆಡುವ ಪ್ರಯತ್ನದಲ್ಲಿ ಔಟ್ ಆದರು. ಚೆಂಡು ಬ್ಯಾಟ್ನ ಅಡಿಯಿಂದ ಸವರಿಸಿಕೊಂಡು ಕಿಪ್ಪರ್ ಕೈಗೆ ಹೋಯಿತು. ಯಾರೂ ಔಟ್ಗಾಗಿ ಮನವಿ ಮಾಡದೇ ಇದ್ದರು. ಆದರೆ ಜಿತೇಶ್ ಶರ್ಮಾ DRS ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಿದರು. ಅದೃಷ್ಟ RCB ಪರವಾಗಿತ್ತು. ಚೆಂಡು ಬ್ಯಾಟಿಗೆ ತಾಗಿದ್ದರಿಂದ ಔಟ್ ಎಂದು ನಿರ್ಣಯ ಬಂತು. ಇದು ಪಂದ್ಯದ ಫಲಿತಾಂಶವನ್ನು ಬದಲಾಯಿಸಿತು. ಬಳಿಕ ಬಂದ ಜೋಫ್ರಾ ಆರ್ಚರ್ ಮೊದಲ ಎಸೆತದಲ್ಲಿ ಔಟ್ ಆದರು. ಅದಾದ ಬಳಿಕ ಕೊನೆಯ ಓವರ್ನಲ್ಲಿ ಜಿತೇಶ್ ಶರ್ಮಾ ಮಿಂಚಿನ ರನ್ಔಟ್ ಮಾಡಿ ಮಿಂಚಿದರು. ಈ ಸಲ RCB ಕಪ್ ಗೆಲ್ಲುತ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.